ಈ ವಿಡಿಯೋದಲ್ಲಿ ಟ್ರ್ಯಾಕ್ ಮ್ಯಾಟ್ ಅಂದರೆ ಏನು, ಅದೇ ಥರ ಟ್ರ್ಯಾಕ್ ಮ್ಯಾಟ್ ಯೂಸ್ ಮಾಡಿ ನಮಗೆ ಹೇಗೆ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ಬೋದು ಎಂದಾಗಿದೆ ಈ ವಿಡಿಯೋದಲ್ಲಿ ನಾವು ನೋಡಲಿಕ್ಕೆ ಇರೋದು. ಫಸ್ಟ್ ಟ್ರ್ಯಾಕ್ ಮ್ಯಾಟ್ ಅಂದರೆ ಏನಂತ ನೋಡುವ. ಅದಕ್ಕೋಸ್ಕರ ಫಸ್ಟಾಗಿ ನಾವೊಂದು ಕಾಂಪೋಸಿಷನ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನ್ಯೂ ಕಾಂಪೋಸಿಷನ್, ಇಲ್ಲಿ ನಿಮಗೆ ಬೇಕಾದ ನೇಮ್, ಅದೇ ಥರ ವಿಡ್ತ್ ಆ್ಯಂಡ್ ಹೈಟ್ ಮತ್ತು ಫ್ರೇಮ್ ರೇಟ್ ಎಷ್ಟು ಬೇಕು ಅಷ್ಟು ನಮಗೆ ಫ್ರೇಮ್ ರೇಟ್ ಕೊಡ್ಬೋದು. ಮತ್ತು ಇರೋದು ಬ್ಯಾಕ್ಗ್ರೌಂಡ್ ಕಲರ್ ನಾನೀಗ ಬ್ಲ್ಯಾಕ್ ಕೊಡ್ತೇನೆ. ನಂತರ ಇಲ್ಲಿ ಓಕೆ, ಒಂದು ನಮಗೆ ನೋಡಿದರೆ ಒಂದು ಕಾಂಪೋಸಿಷನ್ ಕ್ರಿಯೇಟ್ ಆಗಿದೆ. ಅದೇ ಥರ ಇನ್ನೂ ಬೇಕಾದದೇನೆಂದರೆ ಒಂದು ಸಾಲಿಡ್ ಲೇಯರ್ ನಾವು ಆಲ್ರೆಡಿ ನೋಡಿದ ವಿಷಯ ಆಗಿದೆ. ಅದರ ಶಾರ್ಟ್ಕಟ್ ಅಂದರೆ ಕಂಟ್ರೋಲ್ ವೈ. ನಾವು ಕಂಟ್ರೋಲ್ ವೈ ಪ್ರೆಸ್ ಮಾಡಿ ನಮಗೆ ಒಂದು ಸಾಲಿಡ್ ಲೇಯರ್ ಕ್ರಿಯೇಟ್ ಮಾಡ್ಬೋದು. ಇದರ ನೇಮ್ ಎನ್ನುವುದು ನಾನು BG ಎಂದು ಕೊಡ್ತೇನೆ. BG ಮೀನ್ಸ್ ಬ್ಯಾಕ್ಗ್ರೌಂಡ್. ಅದೇ ಥರ ಮೇಕ್ ಕಾಂಪ್ ಸೈಜ್, ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ನಾನು ಬ್ಲ್ಯಾಕ್ ಮತ್ತು ಓಕೆ. ಈಗ ನಮ್ಗೆ ನೋಡಿದರೆ ಒಂದು ಬ್ಲ್ಯಾಕ್ ಕಲರಲ್ಲಿ ನಮಗೆ ಒಂದು ಸಾಲಿಡ್ ಲೇಯರ್ ಕ್ರಿಯೇಟ್ ಆಗಿದೆ. ಅದೇ ಥರ ಈಗ ನಮಗೆ ಫಸ್ಟ್ ಬೇಕಾದದೇನೆಂದರೆ ಒಂದು ಟೆಕ್ಸ್ಟ್. ಸೊ ನಾನೇನು ಮಾಡ್ತೇನೆ, ಇಲ್ಲಿ ಒಂದು ಟೆಕ್ಸ್ಟ್ ಆ್ಯಡ್ ಮಾಡ್ತೇನೆ. ಟೆಕ್ಸ್ಟ್ ನಿಮಗೆ ಯಾವ ಹೆಸರಲ್ಲಿ ಬೇಕಾದ್ರೆ ನಿಮಗೆ ಆ್ಯಡ್ ಮಾಡ್ಕೋಬಹುದು. ನಾನೇನು ಮಾಡ್ತೇನೆ ಅಂದರೆ ಈಗ ಇಲ್ಲಿ ಟ್ರ್ಯಾಕ್ ಮ್ಯಾಟ್ ಎಂದು ಟೈಪ್ ಮಾಡ್ತೇನೆ. ಕಂಟ್ರೋಲ್ A. ಇದರ ಸ್ಕೇಲ್ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಳ್ಳೋಣ. ಅದೇ ಥರ ನನಗೆ ಇದು ಅಲೈನ್ ಮಾಡಬೇಕು. ಸೊ ವರ್ಟಿಕಲಿ ಮತ್ತು ಹೊರಿಜಾಂಟಲಿ ಪರ್ಫೆಕ್ಟಾಗಿ ಅಲೈನ್ ಮಾಡೋಣ. ಇನ್ನು ನಾನೇನು ಮಾಡ್ತೇನೆ ಅಂದರೆ ಇದರ ಮೇಲೊಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ತೇನೆ. ಅದಕ್ಕೋಸ್ಕರ ಇಲ್ಲಿ ಟ್ರ್ಯಾಕ್ ಮ್ಯಾಟ್ ಅನ್ನುವ ಈ ಒಂದು ಟೆಕ್ಸ್ಟ್ ಲೇಯರ್ ಡಿಸೇಬಲ್ ಮಾಡ್ತೇನೆ. ಅದು ಸೆಲೆಕ್ಟ್ ಆಗಿದೆ, ಅದು ಅನ್ಸೆಲೆಕ್ಟ್ ಮಾಡ್ತೇನೆ. ನಂತರ ಇಲ್ಲಿ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿ ನಮಗೆ ಬೇಕಾದಷ್ಟು ನಮಗೆ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ಬೋದು. ಈಗ ಕ್ರಿಯೇಟ್ ಆಗೋದು ಹೇಗೆಂದರೆ ಇದರಲ್ಲಿ ಸ್ಟ್ರಾಕ್ ಮಾತ್ರ ಕ್ರಿಯೇಟ್ ಆದರೂ ನನಗೆ ಸ್ಟ್ರಾಕ್ ಅವಶ್ಯಕತೆ ಇಲ್ಲ. ನಾನೇನು ಮಾಡ್ತೇನೆ, ಸಾಲಿಡ್ ಕಲರ್ ಫಿಲ್ ಕ್ರಿಯೇಟ್ ಮಾಡ್ತೇನೆ. ನಂತರ ಈ ಟೆಕ್ಸ್ಟ್ ಲೇಯರ್ ಕಾಣುತ್ತಲ್ವ, ಇದರ ಸ್ಟ್ರೈಟ್ ನಮಗೆ ಟ್ರ್ಯಾಕ್ ಮ್ಯಾಟ್ ಅನ್ನುವ ಈ ಒಂದು ಆಪ್ಷನ್ ನಮಗೆ ಕಾಣ್ಬೋದು. ಇದು ಕಾಣೋದಿಲ್ಲ ಅಂದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಟಾಗಲ್ ಸ್ವಿಚಸ್ ಎಂದು. ನನ್ನ ಹತ್ರ ಬಟ್ ಆ ಒಂದು ಆಪ್ಷನ್ ಇಲ್ಲ. ನಿಮಗೆ ಈ ಟ್ರ್ಯಾಕ್ ಮ್ಯಾಟ್ ಕಾಣೋದಿಲ್ಲ ಅಂದರೆ ಈ ಒಂದು ಟಾಗಲ್ ಸ್ವಿಚಸ್ ಎಂದು ಕ್ಲಿಕ್ ಮಾಡಿದರೆ ಸಾಕಾಗುತ್ತೆ. ಅದು ಟ್ರ್ಯಾಕ್ ಮ್ಯಾಟ್ ಅಂದರೆ ನಿಮಗೆ ಕಾಣುತ್ತೆ. ಇದರಲ್ಲಿ ಈ ಟೆಕ್ಸ್ಟ್ ಲೇಯರ್ ಇದರ ನೋ ಮ್ಯಾಟ್ ಕ್ಲಿಕ್ ಮಾಡಿ ನಾನು ಏನು ಮಾಡ್ತೇನೆ, ಶೇಪ್ ಲೇಯರ್ 1. ಈಗ ನೋಡಿದರೆ ನಮ್ಮ ಆ ಒಂದು ಶೇಪ್ ಲೇಯರ್ ಅಲ್ಲಿಂದ ಡಿಸೇಬಲ್ ಆಗಿ ಹೋಗಿದೆ. ಟೆಕ್ಸ್ಟ್ ಲೇಯರ್ ನಮಗೆ ಹಾಗೆ ಉಂಟು, ಬಟ್ ಈ ಒಂದು ಶೇಪ್ ಲೇಯರ್ ಅನ್ನೋದು ಇಲ್ಲಿಂದ ಡಿಸೇಬಲ್ ಆಗಿದೆ. ಈಗ ಏನಂದರೆ ಈ ಒಂದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಗ್ರ್ಯಾಬ್ ಮಾಡುವ ಸಮಯದಲ್ಲಿ ನಮಗೆ ಕಾಣ್ಬೋದು ಆ ಒಂದು ಶೇಪ್ ಲೇಯರ್ ಎಲ್ಲಿ ಮಾತ್ರ ಇದ್ದದ್ದು ಆ ಒಂದು ಪೋರ್ಷನಲ್ಲಿ ಮಾತ್ರ ಆಗಿರುತ್ತೆ ನಮಗೆ ಈ ಒಂದು ಟೆಕ್ಸ್ಟ್ ಕಾಣೋದು. ಬಾಕಿ ಯಾವ ಪೋರ್ಷನಲ್ಲಿ ಕೂಡ ನಮಗೆ ಈ ಒಂದು ಟೆಕ್ಸ್ಟ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದಕ್ಕೊಂದು ಆ್ಯನಿಮೇಷನ್ ಕೊಡೋಣ. ಈಗ ನಾನು ಇಲ್ಲಿ 3 ಸೆಕೆಂಡಲ್ಲಿ ಇಟ್ಟು ಇದಕ್ಕೊಂದು ಕೀ ಫ್ರೇಮ್ ಪೊಸಿಷನ್ ಕೀ ಫ್ರೇಮ್ ನಾನೊಂದು ಕೀ ಫ್ರೇಮ್ ಕೊಟ್ಟೆ. ಅದೇ ಥರ ಫಸ್ಟ್ ಪೋರ್ಷನ್ಗೆ ಬರುವಾಗ ಫಸ್ಟ್ ಪೋರ್ಷನಲ್ಲಿ ಇದು ಎಲ್ಲಿರಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಇರಬೇಕು. ನಾನು ಲೆಫ್ಟ್ ಸೈಡಲ್ಲಿ ಇದು ಗ್ರ್ಯಾಬ್ ಮಾಡಿ ಈ ಥರ ಗ್ರ್ಯಾಬ್ ಮಾಡಿ ನಾನು ಇಡ್ತೇನೆ. ಈಗ ನಾನು ಪ್ಲೇ ಮಾಡುವ ಸಮಯದಲ್ಲಿ ನಮಗೆ ಈ ಥರ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ. ಈಗ ಏನಂದರೆ ನನಗೆ ಈ ಒಂದು ಟೈಮ್ ಲೈನ್ ಅನ್ನೋದು 4 ಸೆಕೆಂಡ್ವರೆಗೆ ಮಾತ್ರ ಸಾಕು. ಸೊ ನಾವೇನು ಮಾಡುವ, ಇದನ್ನು ಇಲ್ಲಿ ಟ್ರಿಮ್ ಮಾಡಿ ಇಡೋಣ. ಶಿಫ್ಟ್ ಪ್ರೆಸ್ ಮಾಡಿ ಟ್ರಿಮ್ ಮಾಡಿದರೆ ಕರೆಕ್ಟ್ ಈ ಒಂದು ಲೈನ್ ಎಲ್ಲಿರುತ್ತೆ ಅಲ್ಲಿ ನಮಗೆ ಕರೆಕ್ಟಾಗಿದ್ದು ಪ್ಲೇಸ್ ಆಗುತ್ತೆ. ಈಗ ನಾವು ಪ್ಲೇ ಮಾಡುವ ಸಮಯದಲ್ಲಿ ಇದು 4 ಸೆಕೆಂಡಿಂದ ಬಂದು ವಾಪಸ್ ಎಗೇನ್ ಆಗಿ ನಮಗೆ ಏನಾಗುತ್ತೆ 0 ಎಂದು ಸ್ಟಾರ್ಟ್ ಆಗುತ್ತೆ. ಇದು ರಿಪೀಟ್ ಆಗುತ್ತಾ ಇರುತ್ತೆ. ಅದೇ ಥರ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲೊಂದು ಲೈನ್ ಕ್ರಿಯೇಟ್ ಮಾಡ್ತೇನೆ. ಈ ಒಂದು ಪೋರ್ಷನಲ್ಲಿ ಇದು ಎಲ್ಲಿಂದ ನಮಗೆ ಎನೇಬಲ್ ಆಗಿ ಕಾಣುತ್ತೆ ಅಲ್ಲಿ ಒಂದು ಲೈನ್ ಕ್ರಿಯೇಟ್ ಮಾಡ್ತೇನೆ. ಆ ಲೈನ್ ಒಳಗಿಂದಾಗಿ ಈ ಒಂದು ಟೆಕ್ಸ್ಟ್ ಬರೋ ರೀತಿಯಲ್ಲಿ ನಾನು ಮಾಡ್ತೇನೆ. ಸೊ ಲೈನ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಈ ಲೇಯರ್ ಕಾಣುವ ಕೆಳಗೆ ಈ ಒಂದು ಟೈಮ್ ಲೈನಲ್ಲಿ ಕಾಣುವ ಒಂದು ಎಲ್ಲ ಲೇಯರ್ ನಾವು ಡಿಸೇಬಲ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ಮಾಸ್ಕ್ ಆಗಿರುತ್ತೆ ಆಗೋದು. ಸೊ ನಾವು ಏನು ಮಾಡಬೇಕು, ಎಲ್ಲ ಡಿಸೇಬಲ್ ಮಾಡಬೇಕು. ನಂತರ ಮೇಲೆ ಕಾಣುವ ಈ ಒಂದು ಪೆನ್ ಟೂಲ್ ಸೆಲೆಕ್ಟ್ ಮಾಡಿ ನಮಗೆ ಬೇಕಾದ ಕಡೆ ನಮಗೆ ಕ್ಲಿಕ್ ಮಾಡಿ ಇಡ್ಬೋದು. ನಾನೀಗ ಈ ಥರ ಇಲ್ಲಿ ಕ್ಲಿಕ್ ಮಾಡಿಟ್ಟೆ. ಈಗ ನೋಡಿದರೆ ಈ ಥರ ಆಗಿರುತ್ತೆ ನಮ್ಮ ಈ ಒಂದು ಲೈನ್ ಕ್ರಿಯೇಟ್ ಆಗೋದು. ಇದರಲ್ಲಿ ನಮಗೆ ಫಿಲ್ ಇದೆ, ನಮಗೆ ಫಿಲ್ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಟ್ರಾಕ್ ನಮಗೆ ಇನ್ಕ್ರೀಸ್ ಮಾಡಿಕೊಟ್ರೆ ಸಾಕು. ಈಗ ನೋಡಿದರೆ ಈ ಥರ ಆಗಿರುತ್ತೆ ಈ ಒಂದು ಲೈನ್ ಇರೋದು. ಬಟ್ ವಿಷಯ ಏನಂದರೆ ಈ ಒಂದು ಲೈನ್ ಎನ್ನುವುದು ನನಗೆ ಫಸ್ಟಿಗೆ ನಮಗೆ ಕಾಣಬಾರ್ದು. ಈ ಒಂದು ಟೆಕ್ಸ್ಟ್ ಬರುವ ಸಮಯದಲ್ಲಿ ಆಗಿರುತ್ತೆ ನನಗೆ ಈ ಒಂದು ಲೈನ್ ಕೂಡ ಕಾಣಬೇಕಾದದ್ದು. ಸೊ ನಾವು ಏನು ಮಾಡಬೇಕಾಗುತ್ತೆ, ಈ ಒಂದು ಲೈನ್ಗೆ ಕೂಡ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಶೇಪ್ ಲೇಯರ್ 2 ಎನ್ನುವ ಈ ಒಂದು ಆಪ್ಷನ್ ಒಂದು ಆರೋ ಮಾರ್ಕ್ ನಾನು ಜಸ್ಟ್ ಒಂದು ಎನೇಬಲ್ ಮಾಡ್ತೇನೆ. ನಂತರ ಅದರ ಕಂಟೆಂಟ್ಸ್ ಅದರ ಸ್ಟ್ರೈಟ್ ಆಗಿರೋ ಒಂದು ಆ್ಯಡ್ ಎನ್ನುವ ಆಪ್ಷನ್ ಇದು ನಾನು ಏನು ಮಾಡ್ತೇನೆ, ಎನೇಬಲ್ ಮಾಡಿ ಇದರಲ್ಲಿ ನಮಗೆ ಯಾವ ಆ್ಯನಿಮೇಷನ್ ಬೇಕಾದರೂ ಕೊಡ್ಬೋದು. ನಾನೀಗ ಕೊಡೋ ಆ್ಯನಿಮೇಷನ್ ಅಂದರೆ ಟ್ರಿಮ್ ಪಾತ್. ಈ ಟ್ರಿಮ್ ಪಾತ್ ಎನ್ನುವ ಈ ಒಂದು ಆ್ಯನಿಮೇಷನ್ ಕೊಟ್ಟೆ. ಇದು ಎಲ್ಲಿ ಆ್ಯನಿಮೇಟ್ ಆಗಬೇಕಂದ್ರೆ ಇದು ಯಾವ ಕಡೆ ನಮಗೆ ಎನೇಬಲ್ ಆಗಿ ಕಾಣುತ್ತೆ, ಇದು ಯಾವ ಕಡೆ ನಮಗೆ ಇಲ್ಲಿ ನಮಗೆ ಈ ಒಂದು ಟೆಕ್ಸ್ಟ್ ಕಾಣುತ್ತೆ ಅಲ್ಲಿ ಆಗಿರುತ್ತೆ ನಾವು ಕೀ ಫ್ರೇಮ್ ಕೊಡಬೇಕಾದದ್ದು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಮೇಲೆ ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಮಾಡಿ ನಂತರ ಈ ಒಂದು ಟ್ರಿಮ್ ಪಾತ್ ಈ ಶೇಪ್ ಲೇಯರ್ 2ನ ಒಳಗೆ ನಾವು ಟ್ರಿಮ್ ಪಾತ್ ಆ್ಯಡ್ ಮಾಡಿದ್ವಿ. ಈ ಒಂದು ಟ್ರಿಮ್ ಪಾತ್ ಎನೇಬಲ್ ಮಾಡಿ ನಾನೇನು ಮಾಡ್ತೇನೆ ಅಂದರೆ ಸ್ಟಾರ್ಟ್ ಮತ್ತು ಎಂಡ್ ಎರಡೂ ಕೂಡ ಕೀ ಫ್ರೇಮ್ ಆ್ಯಡ್ ಮಾಡ್ತೇನೆ. ಅದೇ ಥರ ಸ್ವಲ್ಪ ಮುಂದೆ ನಾನೇನು ಮಾಡ್ತೇನೆ ಅಂದರೆ ಸ್ಟಾರ್ಟ್ 50%, ಅದೇ ಥರ ಎಂಡು ಕೂಡ ನಾನೇನು ಮಾಡ್ತೇನೆ 50% ಮಾಡ್ತೇನೆ. ಈಗ ನಾನು
ಪ್ಲೇ ಮಾಡುವ ಸಮಯದಲ್ಲಿ ನಮಗೆ ಕಾಣ್ಬೋದು ಈ ಥರ ಆಗಿರುತ್ತೆ, ಇದು ಪ್ಲೇ ಆಗೋದು. ಈ ಒಂದು ಲೇಯರ್, ಆ ಒಂದು ಲೈನ್ ಲೇಯರ್ ನಮಗೆ ಫುಲ್ಲಾಗಿ ಎನೇಬಲ್ ಆದ ಮೇಲೆ ಆಗಿರುತ್ತೆ ನಮ್ಮ ಆ ಒಂದು ಟೆಕ್ಸ್ಟ್ ಲೇಯರ್ ಹೊರಗೆ ಬರೋದು. ಈ ಥರ ಆಗಿರುತ್ತೆ ನಮ್ಮ ಒಂದು ಟೆಕ್ಸ್ಟ್ ಲೇಯರ್ ಹೊರಗೆ ಬರೋದು. ಈಗ ಬೇಕಂದರೆ ನಮಗಿದು ಸ್ಮೂತ್ ಮಾಡಲಿಕ್ಕೋಸ್ಕರ ನಾನೇನು ಮಾಡ್ತೇನೆ, ಈ 4 ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ ಕೀ ಫ್ರೇಮ್ ಮೇಲೆ ಮೌಸ್ ಪಾಯಿಂಟ್ ಇಟ್ಟು ರೈಟ್ ಕ್ಲಿಕ್ ಮಾಡ್ತೇನೆ. ನಂತರ ಕೀ ಫ್ರೇಮ್ ಅಸಿಸ್ಟೆಂಟ್ ಇದ್ರಲ್ಲಿ ನಮಗೆ ಈಸಿ ಕೊಡ್ಬೋದು. ಇದು ನಮಗೆ ಸ್ಮೂತಾಗಿ ಸಿಕ್ಕಿದೆ. ಅದೇ ಥರ ಗ್ರಾಫ್ ಎಡಿಟರ್ ತೆಗೆದು ನಮಗೆ ಏನು ಮಾಡ್ಬೋದು, ಆಲ್ಟ್ ಪ್ರೆಸ್ ಮಾಡಿ ಸ್ವಲ್ಪ ಮೌಸಿನ ಸ್ಕ್ರೋಲ್ ಬಟನ್ ಝೂಮ್ ಮಾಡಿದರೆ ನಮಗೆ ಏನಾಗುತ್ತೆ, ಇದು ಝೂಮ್ ಆಗುತ್ತೆ. ನಂತರ ಈ ಒಂದು ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ ಗ್ರ್ಯಾಬ್ ಮಾಡ್ಕೋಬೋದು, ಲೈಕ್ ಈ ಥರ. ಅದೇ ಥರ ನಾನೇನು ಮಾಡ್ತೇನೆ ಅಂದರೆ ಈ ಒಂದು ಕೆಳಗೆ ಕಾಣುವ ಈ ಒಂದು ಕೀ ಫ್ರೇಮ್ ಕೂಡ ಇದು ಕೂಡ ನಾನು ಸೆಲೆಕ್ಟ್ ಮಾಡಿ ಗ್ರ್ಯಾಬ್ ಮಾಡ್ತೇನೆ. ನಂತರ ಇದು ಕೂಡ ಸೆಲೆಕ್ಟ್ ಮಾಡಿ ಗ್ರ್ಯಾಬ್ ಮಾಡ್ತೇನೆ, ಲೈಕ್ ಈ ಒಂದು ಥರ. ಈಗ ಪ್ಲೇ ಮಾಡುವ ಸಮಯದಲ್ಲಿ ಈ ಥರ ನಮಗೊಂದು ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಅದೇ ಸೇಮ್ ಮೆಥಡ್ ಈ ಒಂದು ಟ್ರ್ಯಾಕ್ ಮ್ಯಾಟನ್ನು ಈ ಒಂದು ಟೆಕ್ಸ್ಟ್ ಲೇಯರ್ಗೆ ಕೂಡ ನಾನೇನು ಮಾಡ್ತೇನೆ, ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ತೇನೆ. ಅದಕ್ಕೋಸ್ಕರ 2 ಕೀ ಫ್ರೇಮ್ ಕೂಡ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್, ಕೀ ಫ್ರೇಮ್ ಅಸಿಸ್ಟೆಂಟ್ ಈಸೀಸ್. ನಂತರ ಈ ಒಂದು ಗ್ರಾಫ್ ಎಡಿಟರ್ ಹೋಗಿ ನಮಗೆ ಬೇಕಾದ ಹಾಗೆ ನಮಗೆ ಏನು ಮಾಡ್ಬೋದು, ಒಂದು ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದಾಗಿರುತ್ತೆ ನಮ್ಮ ಟ್ರ್ಯಾಕ್ ಮ್ಯಾಟ್ ಅನ್ನೋದು. ನಾವು ಫಸ್ಟಿಗೆ ಥಿಂಕ್ ಮಾಡಬೇಕಾದ ವಿಷಯ, ಟ್ರ್ಯಾಕ್ ಮ್ಯಾಟ್ ಅಂದರೆ ನಾವು ಕ್ರಿಯೇಟ್ ಮಾಡೋ ಟೆಕ್ಸ್ಟ್ ಅದರ ಮೇಲೆ ಕ್ರಿಯೇಟ್ ಮಾಡೋ ಒಂದು ಶೇಪ್. ಆ ಶೇಪ್ ಅನ್ನು ನಾವು ಟ್ರ್ಯಾಕ್ ಮ್ಯಾಟ್ ಆಗಿ ಕನ್ವರ್ಟ್ ಮಾಡುವಾಗ ಆ ಶೇಪ್ ಲೇಯರ್ನ ಒಳಗೆ ಮಾತ್ರ ಆಗಿರುತ್ತೆ ನಮ್ಮ ಟೆಕ್ಸ್ಟ್ ಅನ್ನೋದು ಕಾಣೋದು. ಬಾಕಿ ಯಾವ ಕಡೆ ಕೂಡ ನಮಗೆ ಆ ಒಂದು ಟೆಕ್ಸ್ಟ್ ಕಾಣಲ್ಲ. ಇದಾಗಿರುತ್ತೆ ನಮ್ಮೊಂದು ಟ್ರ್ಯಾಕ್ ಮ್ಯಾಟ್ ಅನ್ನೋದು.